ಸೊ ನಂದು ಇವತ್ತು ಡೆಲ್ಲಿ ನೈಟ್ಸ್ಗೆ ಆಯಿತು. ಸೊ 2 ದಿನದ್ದು ಏನಿತ್ತು. ಸೊ ಇವಾಗ ನಾವು ಬಂದ್ಬಿಟ್ಟು ಸೊ ರಾಜಧಾನಿ ಸೆಕೆಂಡ್ AC ಹೋಗ್ತಾ ಇದ್ದೀವಿ. ಸೊ ಅದು ಕೂಡ 2453 ಕಿಲೋಮೀಟರ್ ಇದೆ ಡೆಲ್ಲಿ ಟು ಬ್ಯಾಂಗ್ಳೂರ್ಗೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಸರ್ವಿಸಸ್ ಇರುತ್ತೆ, ಯಾವ ಥರ ಪ್ರೊವೈಡ್ ಮಾಡ್ತಾರೆ ಸರ್ವಿಸಸ್ ಅನ್ನೋದನ್ನ. ಮತ್ತೆ ತಡ ಮಾಡ್ತಾ ಇದ್ದೀರಾ, ಬನ್ನಿ ಸರ್ವಿಸಸ್ ಕೊಡ್ತಾರ. स्कैनर करता है उसको, भैया को नंबर को इस पे कर दीजिए, इस पे भैया पिन इधर ग्रैब कर देगी. बताइए सर पिन. ಫಸ್ಟ್ ಅವ್ರ ಪಿನ್ ನಂಬರ್ ಹೇಳು. 50 ಇದು ಡೆಲ್ಲಿ ಅಜಾಮ್-ಉದ್ದೀನ್ ರೈಲ್ವೆ ಸ್ಟೇಷನಲ್ಲಿ ನಾವು ಬಂದಿದ್ದೀವಿ. ಸೊ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿರೋದು. ಸೊ ಇಲ್ಲಿದ್ದಾರೆ ನೋಡಿ. ಸೊ ಇವರು ಕೂಲಿಯವರು. ಸೊ ಕೂಲಿ ಎತ್ಕೊಳ್ಳೋಕೆ ಎಷ್ಟು ಕೇಳ್ತಾರೆ ಗೊತ್ತಾ, ತುಂಬ ಎಕ್ಸ್ಪೆನ್ಸಿವ್ ಆಗಿ ಕೇಳ್ತಾರೆ. ನೀವು ಅಲ್ಲೂ ಕೂಡ ಡಿಸ್ಕೌಂಟ್ ಮಾಡಿಸ್ಬೇಕು, ಇಲ್ಲಾಂದರೆ ಆಗಲ್ಲ, ಕಡಿಮೆ ಮಾಡಿಸ್ಬೇಕು. ಸೊ ನಾವಂತೂ ಸ್ವಲ್ಪ ಜಾಸ್ತಿನೇ ಪೇ ಮಾಡಿದ್ರಿ ಅಂತ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಯೂಶ್ವಲಿ ನಮ್ಮದು 2 ಎತ್ಕೊಂಡು ಬಂದುಬಿಟ್ಟಿದ್ರು ನಾವೇನೆ, ಒಂದು ಕೈ ನಾನು ಒಂದು ಕೈಲಿ ಅವರು. ಸೊ ಅದನ್ನು 2 ಬ್ಯಾಗಿಗೆ ತುಂಬ ಕಾಸ್ಟ್ಲಿ ಹೇಳಿದ್ರು. ಸೊ ಹಾಗಾಗಿ ನೋಡ್ಕೊಂಡು ಡಿಸ್ಕೌಂಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಮ್ಮ ಟ್ರೈನು ಬಂದ್ಬಿಟ್ಟಿದೆ. ಸೊ ನಾವಿವಾಗ ಬೆಂಗಳೂರು ಪ್ರಯಾಣ ಮಾಡೋಣ, ಬನ್ನಿ. ಸೊ ಇಲ್ಲಿ ನಿಮಗೆ ಕುತ್ಕೊಂಡು ತಿನ್ನೋದಕ್ಕೆ ಟೇಬಲ್ ಸಹ ಕೊಟ್ಟಿದ್ದಾರೆ ನೋಡಿ. ಸೊ ವಿಂಡೋಗೆ ಕರ್ಟನ್ಸ್ ಮತ್ತು ಕರ್ಟನ್ಸ್ ಜೊತೆಗೆ ಚಾರ್ಜಸ್ ಕೂಡ ಹಾಕೋಕ್ಕೆ ಕೊಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ಡೇಂಜರಸ್ ಅಂತ ಇದೆಯಲ್ಲ, ಅದ್ರ ಒಳಗಡೆ ಫುಡ್ಡೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಬಟ್ ನನಗನ್ಸಿರೋ ಪ್ರಕಾರ ನೋಡಿ ಎಷ್ಟು ಅನ್ಹೈಜೆನಿಕ್ ಆಗಿದೆ ಇದು ಡಸ್ಟ್ಬಿನ್ ಅಂದರೆ. ಸೊ ದೇವರೇ ಅನಿಸುತ್ತೆ ನನಗೆ. ಇದು ವಾಶ್ರೂಮು. ಸೊ ಇಲ್ಲೆಲ್ಲ ವೆಕೇಟ್, ಸೊ ಆ ಥರ ಇರುತ್ತೆ. ನಮಗೆ ವೆಕೇಟು ಮತ್ತು ಎಂಗೇಜ್ನಿಂದ ಇದ್ದಾರೆ. ವೇಕೆನ್ಸಿ ಅಂದರೆ ಯಾರೂ ಇಲ್ಲ ಅಂತ ಅರ್ಥ. ಸೊ ಆ ಥರ ಇದ್ದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮಿರರ್ ನೋಡಿ ಯಾವ ಥರ ಇದೆ. ಸೊ ಟ್ರೈನಲ್ಲಿ ಸಹ ಸ್ವಲ್ಪ ಮಾಮೂಲಿ ಟ್ರೈನ್ಗಿಂತ ಇದೊಂದು ಸ್ವಲ್ಪ ಹೈ ಲೆವೆಲ್ ಇತ್ತು. ಯಾಕಂದರೆ ಒಂದು ಸ್ವಲ್ಪ ನಾವು ದುಡ್ಡು ಕಾಸ್ಟ್ಲಿಯಾಗಿ ಕೊಟ್ಟಿರ್ತೀವಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಹೈಯಾಗೇ ಇರುತ್ತೆ. ಸೊ ಏನೋ ಒಂದು 5,000 ಚಿಲ್ಲರೆ ಟಿಕೆಟ್ಸು. ಸೊ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಅದು ಈ ರಾಜಸ್ಥಾನಿ ಎಕ್ಸ್ಪ್ರೆಸ್ಸಲ್ಲಿ, ಗೊತ್ತಾಯ್ತಾ. ಸೊ ಇದು ಚಾರ್ಜರ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಮತ್ತು ಇದು ಬಂದ್ಬಿಟ್ಟು ದಿಮ್ಮು ಹೊಸ ಕವರ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೆಡ್ಶೀಟ್ಗಳು. ಸೊ ಒಂದು ಒದಿಸ್ಕೊಳಕ್ಕೆ ಆ ಥರ. ನಾವು 2 ಡೇಸ್ ಜರ್ನಿ ಅಲ್ಲ, ಸೊ 2 ಡೇಸ್ಗೂ ಸೇರಿಸಿ ಕೊಟ್ಟಿದ್ದಾರೆ ಇದು. ಸೊ ಬ್ಲ್ಯಾಂಕೆಟ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಹಾಸ್ಕೊಂಡು ಇಲ್ಲಿ ಮಲ್ಕೊಳ್ಬೋದು. ಸೊ ಅಷ್ಟು ಎಲ್ಲ ಫೆಸಿಲಿಟೀಸ್ ಎಲ್ಲ ಕರೆಕ್ಟಾಗಿತ್ತು. ಸೊ ಇನ್ನೇನು ಸ್ಟಾರ್ಟ್ ಆಗಿದೆ, ಟ್ರೈನ್ ಬಿಡ್ತು. ಇಲ್ಲಿಂದ ನಾವು ಬೆಂಗಳೂರಿಗೆ 2 ಡೇಸ್ ಆಗುತ್ತೆ. 2 ಡೇಸ್ ನಾವೆಲ್ಲೆಲ್ಲಿ ಯಾವ ಥರ ಬರ್ತೀವಿ ಅಂತ ನನಗೆ ಡೀಟೇಲಾಗಿ ತೋರಿಸ್ತೀವಿ. ಸೊ ಇದು ಬಂದುಬಿಟ್ಟು ಗಾಲ್ವಾ ಜಂಕ್ಷನ್
ಸೊ ಆ ಕಡೆ ಎಲ್ಲ ಇದ್ದೀವಿ, ಬರಬೇಕು, ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಇಷ್ಟೆಲ್ಲ ಬರಬೇಕು ನೋಡಿ. ಲಾಸ್ಟದಕ್ಕೆ KSR ಬ್ಯಾಂಗ್ಳೂರ್ ಸಿಟಿ ಜಂಕ್ಷನ್ಗೆ ಬರ್ತೀವಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಆ್ಯಪ್ ಯಾರನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಆರಾಮ್ಸೆ ಡೌನ್ಲೋಡ್ ಮಾಡ್ಕೊಬೋದು, ಬಿಕಾಸ್ ಯೂಸ್ಫುಲ್ ಆಗಿರುತ್ತೆ. ಟ್ರೈನ್ದು ಆ್ಯಪ್ ಬೇಕಾದ್ರೆ ನಾನು ಲಿಂಕಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವೆಲ್ಲಿ ಟ್ರೈನಲ್ಲಿ ಎಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ವಾಟರ್ ಬಾಟಲ್ ಕೊಟ್ಬಿಟ್ಟು ಹೋಗಿದ್ದಾರೆ ನೋಡಿ. ಈ ಥರ ತಿನ್ನೋದಕ್ಕೆ ಒಂದೇ ಅಲ್ಲ, ಸೊ ಲ್ಯಾಪ್ಟಾಪ್ ಇಟ್ಕೊಂಡು ವಾಕ್ ಕೂಡ ಮಾಡ್ಬೋದು ಅಂತ ಸೊ ಇವ್ರು ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ನೋಡಿ ವಾಟರ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ವಾಟರ್ ಎಲ್ಲ ಫ್ರೀ ಇರುತ್ತೆ ಬಿಕಾಸ್ ನಾವು ಪೇ ಮಾಡಿರ್ತೀವಲ್ಲ. ಸೊ ಡಿನ್ನರ್ಗೆ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ನಾಷ್ಟ ನಾನ್ ವೆಜ್ ಆಯ್ತಾ? ನಾನ್ ವೆಜ್ ಆಮ್ಲೆಟ್. ಸೊ ಇದು ರೈಲ್ ಇದೆ ನೋಡಿ, ವಾಟರ್ ಬಾಟಲು. ಸೊ ಈ ಥರ ಇರುತ್ತೆ ಆ್ಯಕ್ಚುಲಿ ಟು ಬುಕ್ ಫುಡ್. ಸೊ ಅದು ಒಂದು ವೆಬ್ಸೈಟ್ ಕೂಡ ಇದೆ. ಸೊ ಅಲ್ಲಿ ಹೋದರೆ ನೀವು ಅವ್ರ ಮೆನ್ಯೂ ಕೂಡ ಬರುತ್ತೆ. ಸೊ ನೀವು ಆರ್ಡರ್ ಮಾಡ್ಬೋದು. IRCTCಯಿಂದ ದಾಲ್ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ, ಮತ್ತು ಚಿಕನ್ ಕೊಟ್ಟಿದ್ದಾರೆ, ಮಿಕ್ಸಡ್ ಪಿಕ್ಕಲು, ಈ ಹಾಲು ಕೊಟ್ಟಿದ್ದು, ಮತ್ತು ಚಪಾತಿ ಕೂಡ ಕೊಟ್ಟಿದ್ದಾರೆ. ಬಟ್ ತುಂಬ ತಿನ್ನೋಕ್ಕಾಗಲ್ಲ ಕಣ್ರಿ ಇದನ್ನು, ಯಾಕಂದರೆ ಸ್ಟೋರ್ ಮಾಡಿಟ್ಟಿರ್ತಾರಲ್ಲ, ಯಾವಾಗ ಸ್ಟೋರ್ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ. ಬಟ್ ಓಕೆ ಫೈನ್. ಅಷ್ಟೊಂದು ಒಂದು ಬರೀ ಚಿಕನ್ ಆಗಿತ್ತು, ಮತ್ತು ಮೊಸರು ಕೂಡ ಕೊಡ್ತಾರೆ. ಚಟ್ನಿ ಕೂಡ ಆ ಟೈಮಲ್ಲೇ ಬಂದಿತ್ತು. ಸೊ ನಮಗಂತೂ ಭಯ ಇಲ್ಲ ಕಂಡು, ಯಾಕಂದರೆ ನಾವು ಬುಕ್ ಮಾಡಿದ್ವಿ. ಆಫ್ಟರ್ವರ್ಡ್ಸ್ ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ಸೊ ನೋಡಿ 2 ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಒಂದು ವನಿಲಾ, ಅಂದರೆ 2 ವನಿಲಾನೇ, ಇನ್ನೊಂದು ಹುಡುಗನು. ಸೊ ಇದು ಬಂದುಬಿಟ್ಟು ನೋಡಿ ಈ ಥರ ಇದೆ ನೈಟಲ್ಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಎಮರ್ಜೆನ್ಸಿ ಇದ್ದಿದ್ದು ಇದನ್ನು ನೀವು ಎಕ್ಸಿಟ್ನ ಪುಲ್ ಮಾಡಿದರೆ ಬರುತ್ತಾ ಇದ್ದರೆ, ನಾನಂತೂ ಪುಲ್ ಮಾಡೋಣ. ಸೊ ಫೈನ್ ಕೂಡ ಬೀಳುತ್ತೆ ಸುಮ್ಮನೆ ಎಲ್ಲ ಪುಲ್ ಮಾಡಿದ್ರೆ. ಸೊ 2 days ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೋರೇ ಆಗುತ್ತೆ. ಸೊ ಹಾಗಾಗಿ ನಾವು ಟೆಂಪಲ್ ಗೇಮ್ ಹಾಕ್ಕೊಂಡು ಆರಾಮಾಗಿ ನೀವು ಎಸ್ಕೊಂಡು ಮಾಡ್ತೀರಾ ಅಂತ ಸೊ ಇದರಲ್ಲಿ ಪೈಪೋಟಿಗೆ ಆಡ್ಕೊಂಡು ಬಂದು ನೋಡಿ. ಇದು ಬಂದ್ಬಿಟ್ಟು ನೈಟ್ ವೈಬ್ಸು. ನೆಕ್ಸ್ಟ್ ಮಾರ್ನಿಂಗ್ದು ಬ್ಲಾಗು ಪಾರ್ಟ್ 2 ಅಲ್ಲಿ ನಾನು ಮುಂದೆ ಹಾಕ್ತೀನಿ. ಸೊ ನೆಕ್ಸ್ಟ್ ನೀವು ಮುಖ್ಯವಾಗಿ ಸ್ಮೋಕಿಂಗ್ ಮಾಡೋದಾಗಿರಲಿ, ಗ್ಯಾಸ್ ಲೀಕ್ ಮಾಡೋದಾಗಿರಲಿ, ಮತ್ತು ಆ ಥರ ಫೈರ್ ಯೂಸ್ ಮಾಡೋದಾಗಲಿ ಆ ಥರ ಮಾಡಬೇಕು. ಸ್ಮೋಕಿಂಗ್ ಎಲ್ಲ ಮಾಡಿದ್ರೆ ನಿಮಗೆ ಫೈನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಬಾರ್ದು. ಇನ್ನೇನು ಅರೇಂಜ್ಮೆಂಟ್ ಮಾಡಿದರೆ ಅದು ಅಫೆನ್ಸಿಬಲ್, ಪನಿಷಬಲ್ ಇದು. ಸೊ ಹಾಗಾಗಿ ಜೈಲಿಗೆ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ನಾವು ಇವಾಗ ಯಲಹಂಕ ಜಂಕ್ಷನ್ ಇದ್ದೀವಿ, ನೋಡ್ತಾ ಇದ್ದೀರಾ ಅಂತ. ಸೊ ನೀವು ಸ್ವಲ್ಪದಲ್ಲಿ ನೀವು ಸ್ವಲ್ಪ ಹೋಗುತ್ತೆ. ಸೊ ಅದು ನಾನು ಪಾರ್ಟ್ 2 ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.